ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಚಾಕ್ಲೇಟ್ ಕಪ್ ಕೇಕ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು. ಇಲ್ಲಿ ನಾನು 3/4 ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪು ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಆಯಿತಾ, ಇದಕ್ಕೇ 1/4 ಕಪ್ಪು ಕೋಕೋ ಪೌಡರ್ನ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ 1/4 ಟೀ ಸ್ಪೂನು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ. ಈ ಹಿಟ್ಟನ್ನು ಈಗ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಆಯಿತಾ, ನೋಡಿ ಈಗ ಸಾಣಿಸ್ತಾ ಇದ್ದೀವಲ್ವ, ನೋಡಿ ಈಗ ಹಿಟ್ಟು ರೆಡಿಯಾಗಿದೆ ಕೇಕ್ ಮಾಡಲಿಕ್ಕೆ. ಆಯಿತಾ, ಇದನ್ನೊಂದ್ಸಲ ಮಿಕ್ಸ್ ಕೊಡೋಣ ಈ ಥರ. ಬನ್ನಿ, ಈಗ ಡ್ರೈ ಪೌಡರ್ ರೆಡಿಯಾಗಿದೆ. ಈಗ ವೆಟ್ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1/4 ಕಪ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡಿ, ಇಲ್ಲಿ 1/4 ಕಪ್ಪು ನೀರಿಗೆ 1 ಟೀ ಸ್ಪೂನು ಕಾಫಿ ಪುಡಿ ಹಾಕಿದ್ದೀನಿ. ಕಾಫಿ ಡಿಕಾಕ್ಷನ್ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ 1/4 ಕಪ್ಪು. ಅರ್ಧ ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಕಪ್ಪು ಬೆಲ್ಲದ ಸಿರಪ್ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ. ಹಾಗೆ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಫಿ ಪುಡಿ ಏನಕ್ಕೆ ಹಾಕಿದ್ದೀವಿ ಅಂತ ಹೇಳಿದ್ರೆ ಇದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಚಾಕ್ಲೇಟ್ ಕಪ್ ಕೇಕಿಗೆ ಕಾಫಿ ಪೌಡರ್ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಹಾಕೊಂಡು ಮಾಡಿ ನೋಡಿ ಒಂದ್ಸಲ, ಚೆನ್ನಾಗಿರುತ್ತೆ ನೋಡಿ. ಇವೆಲ್ಲವನ್ನೂ ಕೂಡ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪೌಡರ್ನ, ಡ್ರೈ ಪೌಡರ್ನ ಸ್ವಲ್ಪನೇ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಓವರ್ ಮಿಕ್ಸ್ ಕೂಡ ಮಾಡಬಾರ್ದು ನೋಡಿ. ಇದಕ್ಕೆ ನಾನು ಹಾಲನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪು ಹಾಲನ್ನು ನೋಡಿ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಆಯಿತಾ, ಸ್ವಲ್ಪ ಗಟ್ಟಿ ಆಗ್ತಿದ್ದ ಹಾಗೆಯೇ ಸ್ವಲ್ಪನೇ ಹಾಲನ್ನು ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ರೆಡಿಯಾಗಿದೆ ಕೇಕ್ ಬ್ಯಾಟರು. ಈಗ ನಾನಿಲ್ಲಿ ಒಂದು ತವಾದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ಥರ ತಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಈ ತಟ್ಟೆ ಮೇಲೆ ಈ ಥರ ಪೇಪರ್ ಕಪ್ಸನ್ನು ಹಾಕ್ಕೊಂಡ್ಬಿಟ್ಟು ಆ ಪೇಪರ್ ಕಪ್ಪಲ್ಲಿ ಈ ಕೇಕನ್ನು ಬೇಕ್ ಮಾಡ್ತಾ ಇದ್ದೀನಿ, ಕಪ್ ಕೇಕನ್ನು. ನೋಡಿ, ನಾನಿಲ್ಲಿ ಉಪ್ಪಿನ ಮೇಲೆ ಡೈರೆಕ್ಟಾಗಿ ತಟ್ಟೆಯನ್ನು ಇಟ್ಟಿದ್ದೀನಲ್ವ, ನೀವು ಸ್ಟ್ಯಾಂಡ್ ಇಟ್ಬಿಟ್ಟು ತಟ್ಟೆಯನ್ನು ಇಡಿ. ಆಯಿತಾ, ಇಡ್ಲಿ ಸ್ಟ್ಯಾಂಡೆಲ್ಲ ಬರುತ್ತಲ್ಲ, ಆ ಒಂದು ಇಡ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಈ ತಟ್ಟೆಯನ್ನು ಇಡಿ. ಆಯಿತಾ, ನೋಡಿ ಇಲ್ಲಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಥರ ಇಲ್ಲಿ ಫುಲ್ಲಾಗಿ ಫಿಲ್ ಮಾಡಿದ್ದೀನಲ್ವ, ನೀವು ಈ ಥರ ಫುಲ್ಲಾಗಿ ಫಿಲ್ ಮಾಡಿಬಿಡಿ, ಅರ್ಧ ಆ ಥರ ಫಿಲ್ ಮಾಡ್ಕೊಳ್ಳಿ. ಆಯಿತಾ, ಇದ್ರ ಮೇಲೆ ಈ ಥರ ಒಂದು ಪಾತ್ರೆಯನ್ನು ಈ ಥರ ಕವರ್ ಮಾಡಿದ್ದೀನಿ. ಆಯಿತಾ, ಇದನ್ನು ಬೇಯಲಿಕ್ಕೆ ಇಟ್ಬಿಡೋಣ. ಈಗ ಉಳಿದಿರ್ತಕ್ಕಂಥ ಈ ಕಪ್ ಕೇಕ್ ಬ್ಯಾಟರ್ನ ನಾನಿಲ್ಲಿ ಓವನಲ್ಲಿ ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಮೌಲ್ಡ್ಗೆ, ಕಪ್ ಕೇಕ್ ಮೌಲ್ಡ್ಗೆ ನಾನಿಲ್ಲಿ ವ್ಯಾಕ್ಸ್ ಪೇಪರ್ ಲೈನರ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನನ್ನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಧ ಥರ ಹಾಕ್ಕೊಳ್ಳಿ. ನಾನೀಗ ಕಪ್ಪಲ್ಲಿ ಹಾಕ್ಕೊಂಡಲ್ಲ, ಫುಲ್ ಆ ಥರ ಹಾಕ್ಕೊಂಡ್ಬೇಡಿ. ಅರ್ಧನ ಹಾಕ್ಕೊಂಡ್ರೆ ಅದನ್ನು ಬೇಯುವಾಗೆಲ್ಲ ಸರಿಯಾಗುತ್ತೆ. ನೋಡಿ, ಇಲ್ಲಿ ಇದನ್ನು ಓವನಲ್ಲಿ ಇಟ್ಟಿದ್ದೀನಿ. ಕಪ್ ಕೇಕ್ ಹಾಕಿ, ಕಪ್ ಕೇಕ್ ಬ್ಯಾಟರ್ನ ಹಾಕಿಬಿಟ್ಟು ಈ ಓವನಲ್ಲಿ ಬೇಯಿಸ್ತಾ ಇದ್ದೀನಿ ಇಲ್ಲಿ. ನೋಡಿ, ಇಲ್ಲಿ ಕಪ್ ಕೇಕ್ ರೆಡಿಯಾಗಿದೆ. ಈ ಕಪ್ ಕೇಕನ್ನು 180 ಡಿಗ್ರಿಯಲ್ಲಿ 20 ಮಿನಿಟ್ಸ್ ಬೇಯಿಸಿದ್ರೆ ಸಾಕಾಗುತ್ತೆ. ಒಂದು 20 ನಿಮಿಷದಲ್ಲೇ ಓವನಲ್ಲಿ ರೆಡಿ ಆಗಿಬಿಡುತ್ತೆ ಕಪ್ ಕೇಕು. ಈ ಗ್ಯಾಸ್ ಮೇಲೆ ಇದು ಟೈಮ್ ತಗೊಳುತ್ತೆ ಬೇಯಲಿಕ್ಕೆ. ನೋಡಿ, ಒಂದು ಕಡ್ಡಿಯನ್ನು ಕಪ್ ಕೇಕ್ ಒಳಗೆ ಹಾಕಿದ್ರೆ ಅದು ಸ್ಟಿಕ್ ಆಗಬಾರ್ದು ಕಪ್ ಕೇಕ್ ಬ್ಯಾಟರು. ಅಲ್ಲಿ ತನಕ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಗ್ಯಾಸ್ ಮೇಲೆ. ನೋಡಿ, ಇಲ್ಲಿ ನಾನೀಗ ಬಟರ್ ಕ್ರೀಮನ್ನು ಮಾಡ್ಕೊಳ್ತಾ ಇದ್ದೀನಿ. ಚಾಕ್ಲೇಟ್ ಬಟರ್ ಕ್ರೀಮ್ಗೆ ಇಲ್ಲಿ ಅರ್ಧ ಕಪ್ಪು ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಆಯಿತಾ, ಬೆಣ್ಣೆ ಸಾಫ್ಟ್ ಆಗಿರಬೇಕು, ತುಂಬ ಸಾಫ್ಟ್ ಇರಬಾರ್ದು, ಸ್ವಲ್ಪ ಸಾಫ್ಟ್ ಇರಬೇಕಾಗತ್ತೆ. ತುಂಬ ಹಾರ್ಡು ತೊಗೊಳ್ಬೇಡಿ. ಇಲ್ಲಿ ಅರ್ಧ ಕಪ್ಪು ಬೆಣ್ಣೆಯನ್ನು ತೊಗೊಂಡಿದ್ದೀನಿ. ಅದನ್ನು ಬೀಟರ್ ಸಹಾಯದಿಂದ ಈ ಥರ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಟರಲ್ಲಿ ಬೇಗನೆ ಆಗುತ್ತೆ. ನಾನು ಕೈಯಲ್ಲಿ ಕೂಡ ಬೀಟ್ ಮಾಡಿರ್ತಕ್ಕಂಥ ವಿಡಿಯೋ ಕೂಡ ಇದೆ. ಆಯಿತಾ, ಇದಕ್ಕೆ 1 ಕಪ್ಪು ಸಕ್ಕರೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಆಯಿತಾ, ಸಕ್ಕರೆ ಪುಡಿಯನ್ನು ಫೈನ್ ಪೌಡರ್ ಆಗಿ ಮಾಡ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಜರಡಿ ಹಿಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಇವೆರಡೂ ಕೂಡ ಚೆನ್ನಾಗಿ ಥರ ಬೀಟ್ ಮಾಡ್ಕೊಳ್ತಾ ಇದ್ದೀನಿ, ಸಕ್ಕರೆ ಪುಡಿ ಮತ್ತು ಬೆಣ್ಣೆಯನ್ನು. ನೋಡಿ, ಇಲ್ಲಿ ಬೀಟ್ ಆಗಿದೆ. ಈಗ ಇದಕ್ಕೆ 1/4 ಕಪ್ಪು ಕೋಕೋ ಪೌಡರ್ನ ಹಾಕ್ತಾ ಇದ್ದೀನಿ. ನೀವು ಇದಕ್ಕೆ 1/3 ಕಪ್ ಕೂಡ ಕೋಕೋ ಪೌಡರ್ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಇದಕ್ಕೆ 1/4 ಟೀ ಸ್ಪೂನು ಉಪ್ಪನ್ನು ಹಾಕಿದ್ದೀನಿ. 1 ಟೀ ಸ್ಪೂನು ವೆನಿಲಾ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕಲೇಬೇಕಾಗತ್ತೆ, ಆಯಿತಾ. ಉಪ್ಪು ಬ್ಯಾಲೆನ್ಸ್ ಮಾಡುತ್ತೆ ಸ್ವೀಟನ್ನು.
ನೋಡಿ ಇಲ್ಲಿ ಇವೆಲ್ಲವನ್ನೂ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏನೇನೆಲ್ಲ ಎಸೆನ್ಸು ಉಪ್ಪುನ ಎಲ್ಲ ಹಾಕಿಲ್ಲ ಅವೆಲ್ಲವನ್ನು ಕೂಡ ಒಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನೋಡಿ ಇಲ್ಲಿ ಹಾಲಿನ ಕೆನೆ ಇತ್ತು ನಮ್ಮ ಮನೆಯಲ್ಲಿ, ಅದನ್ನು ತೊಗೊಂಡಿದ್ದೀನಿ 1-2 ಟೇಬಲ್ ಸ್ಪೂನು. ಇದನ್ನು ಒಂದ್ಸಲ ಗ್ರೈಂಡ್ ಮಾಡಿಕೊಂಡು ಇಲ್ಲಿ ಹಾಕ್ತಾ ಇದ್ದೀನಿ. ಈ ವಿಪ್ಪಿಂಗ್ ಕ್ರೀಮ್ ಬದಲೇ ನಾವು ಈ ಥರ ಹಾಲಿನ ಕೆನೆ ಕೂಡ ಯೂಸ್ ಮಾಡ್ಕೋಬೋದು. 1-2 ಟೇಬಲ್ ಸ್ಪೂನು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಬೀಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಸೇರಿಬಿಟ್ಟು. ನೋಡಿ ಈಗ ಇದಕ್ಕೆ ರುಬ್ಬಿದ್ವಲ್ಲ ಹಾಲಿನ ಕೆನೆದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ, ರುಬ್ಬಿಡ್ತಕ್ಕಂಥ ಗಟ್ಟಿ ಹಾಲು. ಆಯಿತಾ, ಅದ್ರ ಬದಲೇ ನೀವು ವಿಪ್ಪಿಂಗ್ ಕ್ರೀಮ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. 1-2 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ನೋಡಿ ಈಗ ಚಾಕ್ಲೇಟ್ ಬಟರ್ ಕ್ರೀಮು ರೆಡಿಯಾಗಿದೆ. ಆಯಿತಾ, ಈಗ ಇದು ಬೀಟ್ ಆಗಿದೆ. ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈ ಚಾಕ್ಲೇಟ್ ಬಟರ್ ಕ್ರೀಮ್ ಮಾಡಲಿಕ್ಕೆ ಸಕ್ಕರೆಯನ್ನು ಫೈನ್ ಪೌಡರ್ ಆಗಿ ರುಬ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಜರ್ಡಿ ಹಿಡ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆಯಿತಾ, ತುಂಬ ಫೈನ್ ಪೌಡರ್ ಆದರೆ ಬಟರ್ ಕ್ರೀಮ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಚಾಕ್ಲೇಟ್ ಬಟರ್ ಕ್ರೀಮ್ ರೆಡಿಯಾಗಿದೆ. ಈಗ ಇಲ್ಲಿ ಗ್ಯಾಸ್ ಮೇಲೆ ಮಾಡಿಟ್ಕೊಂಡಿದ್ವಲ್ಲ, ಉಪ್ಪು ಹಾಕಿ ಬೇಯಿಸ್ಕೊಂಡಲ್ಲ, ಅದಿಲ್ಲಿ ರೆಡಿಯಾಗಿದೆ. ನೋಡಿ ಈ ಕಪ್ ಕೇಕು ಕಂಪ್ಲೀಟಾಗಿ ಬೆಂದಿದೆ. ಕಪ್ ಕೇಕ್ ಮಾಡಲಿಕ್ಕೆ ನಾನು ಪ್ಯಾನಿಗೆ ಉಪ್ಪನ್ನು ಹಾಕಿದ್ದೆ ಅಲ್ವಾ, ಉಪ್ಪನ್ನು ಹಾಕಿ ತಟ್ಟೆ ಮೇಲೆ ಇಟ್ಕೊಂಡಿದ್ದೆ ಅಲ್ಲ. ನೀವು ಆ ಥರ ಮಾಡಬೇಡಿ. ಉಪ್ಪನ್ನು ಹಾಕಿದ ಮೇಲೆ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಆ ಸ್ಟ್ಯಾಂಡ್ ಮೇಲೆ ತಟ್ಟೆಯನ್ನು ಇಡಬೇಕು. ತಟ್ಟೆ ಮೇಲ್ಗಡೆ ಈ ಥರ ಕಪ್ ಕೇಕ್ ಬ್ಯಾಟರ್ನೆಲ್ಲ ಹಾಕಿರ್ತೀವಲ್ಲ ಆ ಥರ ಮಾಡಬೇಕು. ನೋಡಿ ಈಗ ಇದನ್ನು ತೆಗಿತಾ ಇದ್ದೀನಿ. ಇದು ಸ್ಟಿಕ್ ಆಗಲ್ಲ, ಈಸಿಯಾಗಿ ಬರುತ್ತೆ. ನೋಡಿ ಈಗ ಕಪ್ ಕೇಕ್ ರೆಡಿಯಾಗಿದೆ. ಹಾಗೆಯೇ ನಾವು ಓವನಲ್ಲಿ ಮಾಡಿರ್ತಕ್ಕಂಥ ಕಪ್ ಕೇಕ್ ಕೂಡ ರೆಡಿಯಾಗಿದೆ. ಓವನಲ್ಲಿ ಮತ್ತು ಇವತ್ತು ಗ್ಯಾಸ್ನಲ್ಲಿ ಎರಡರಲ್ಲೂ ಕೂಡ ಕಪ್ ಕೇಕ್ನ ರೆಡಿ ಮಾಡಿದ್ದೀವಿ. ಈ ಕಪ್ ಕೇಕ್ನ ನಾನಿಲ್ಲಿ ಓವನಲ್ಲಿ ಬೇಕ್ ಮಾಡಲಿಕ್ಕೆ ಮೋಲ್ಡಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ನಲ್ವ. ನೋಡಿ ನಮ್ಮ ಕಪ್ ಕೇಕ್ಗಳು ರೆಡಿಯಾಗಿದ್ದಾವೆ. ಇವುದು ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧ ಕಪ್ಪು ಬೆಲ್ಲನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ 3/4 ಕಪ್ ಕೂಡ ಹಾಕ್ಕೋಬೋದು. ಆಯಿತಾ, ಸ್ವೀಟಾಗಿ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೀಡಿಯಮ್ ಸ್ವೀಟಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಸ್ವೀಟಾಗಿರುತ್ತೆ ನಾನಿಲ್ಲಿ ಹಾಕಿರ್ತಕ್ಕಂಥ ಮೆಷರ್ಮೆಂಟ್ನಲ್ಲಿ. ನೋಡಿ ಕಪ್ ಕೇಕು ರೆಡಿಯಾಗಿದೆ. ನೋಡಿ ಈ ಗ್ಯಾಸ್ ಮೇಲೆ ಮಾಡಿರ್ತಕ್ಕಂಥ ಕಪ್ ಕೇಕ್ ಇದು. ನೋಡಿ ಫುಲ್ಲು ಬೆಂದರೆ ತುಂಬ ಸಾಫ್ಟಾಗಿ ಆಗುತ್ತೆ ಕಪ್ ಕೇಕು. ನೋಡಿದ್ರೆ ಕಂಪ್ಲೀಟಾಗಿ ಅದು ಕುಕ್ ಆಗಬೇಕು. ಒಂದು ಸ್ಟಿಕ್ಕನ್ನು ನಾವು ಹಾಕಿದಾಗ ಕಪ್ ಕೇಕ್ ಒಳಗೆ ಅದು ಏನು ಸ್ಟಿಕ್ ಆಗಬಾರ್ದು, ಬ್ಯಾಟರ್ ಆ ಥರ. ನೋಡಿ ಕ್ರಮ್ಸ್ ಥರ ಬರಬೇಕದು. ನೋಡಿ ಇಲ್ಲಿ ರೆಡಿಯಾಗಿದೆ ಕಂಪ್ಲೀಟಾಗಿ ನಮ್ಮ ಕಪ್ ಕೇಕು. ಆಯಿತಾ, ನೀವು ಕೂಡ ಮನೆಯಲ್ಲಿ ಒಂದ್ಸಲ ಮಾಡಿ ನೋಡಿ. ಹೆಲ್ದಿ ಕಪ್ ಕೇಕು, ಗೋಧಿ ಹಿಟ್ಟು ಹಾಗೆ ರಾಗಿ ಹಿಟ್ಟನ್ನು ಹಾಕಿ ಯೂಸ್ ಮಾಡಿರ್ತಕ್ಕಂಥ ಕಪ್ ಕೇಕ್ ಅಲ್ವಾ, ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಬನ್ನಿ ಈಗ ಈ ಕಪ್ ಕೇಕ್ ಮೇಲೆ ನಾವು ಬಟರ್ ಕ್ರೀಮನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ಹಾಕಿ ಡೆಕೋರ್ ಮಾಡ್ಕೊಳ್ಳೋಣ. ಈಗ ಬಟರ್ ಕ್ರೀಮ್ ಹಾಕಲಿಕ್ಕೆ ನಾನಿಲ್ಲಿ ಕೋನ್ ಶೇಪ್ ಥರ ತೊಗೊಂಡಿದ್ದೀನಿ. ನೀವು ಇದನ್ನು ಪ್ಲಾಸ್ಟಿಕ್ ಶೀಟಲ್ಲೂ ಕೂಡ ರೆಡಿ ಮಾಡ್ಕೋಬೋದು, ಕೋನ್ ಶೀಟನ್ನು. ಆಯಿತಾ, ಈಗ ಈ ನಾಜಲ್ನ ಹಾಕ್ಬಿಟ್ಟು ಇದಕ್ಕೆ ನಾನು ಕ್ರೀಮ್ನ ಹಾಕ್ತಾ ಇದ್ದೀನಿ. ಆಯಿತಾ, ರೆಡಿ ಮಾಡ್ಕೊಂಡಿದ್ವಲ್ಲ ಈ ಕ್ರೀಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಕ್ಕರೆ ಪುಡಿಯನ್ನು ಆದಷ್ಟು ಫೈನ್ ಪೌಡರ್ ಆಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಬಟರ್ ಕ್ರೀಮು. ನೋಡಿ ಈ ಥರ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಯಾವುದು ನಾಜಲ್ ಇದೆ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಪ್ ಕೇಕು ವಿತ್ ಬಟರ್ ಕ್ರೀಮ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಈ ಯಮ್ಮಿ ಕಪ್ ಕೇಕ್ನ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಯಿತಾ, ನೋಡಿದ್ರಾ? ಗ್ಯಾಸ್ ಮೇಲೆ ಹಾಗೆ ಮತ್ತು ಓವನ್ನಲ್ಲಿ ನಾವೆರಡರಲ್ಲೂ ಕೂಡ ಇವತ್ತು ಬೇಕ್ ಮಾಡಿದ್ದೀವಿ ಚಾಕ್ಲೇಟ್ ಕಪ್ ಕೇಕು. ನಾನಿವತ್ತು ಎಗ್ಲೆಸ್ ಚಾಕ್ಲೇಟ್ ಕಪ್ ಕೇಕು ತೋರಿಸ್ಕೊಟ್ಟಿದ್ದೀನಿ. ಬರೋ ವಿಡಿಯೋದಲ್ಲಿ ಮೊಟ್ಟೆ ಹಾಕಿ ಕಪ್ ಕೇಕನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಆಯಿತಾ, ಮೊಟ್ಟೆಯನ್ನು ಕೂಡ ಯೂಸ್ ಮಾಡಿ ಕೇಕನ್ನು ಮಾಡೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.